ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಗಣಿತಕ್ಕೆ ಸಂಬಂಧಪಟ್ಟಂಥ ವಿವಿಧ ಕಾನ್ಸೆಪ್ಟ್ಗಳಿವೆ. ರೇಖಾಗಣಿತದಲ್ಲಿ ಆಗಿರ್ಬೋದು, ಬೀಜಗಣಿತದಲ್ಲಾಗಿರ್ಬೋದು ಅಥವಾ ಅಂಕಗಣಿತದಲ್ಲಾಗಿರ್ಬೋದು. ಈ ಎಲ್ಲ ಕಾನ್ಸೆಪ್ಟ್ಗಳ ಮೇಲೆ ಯಾವ ಸೂತ್ರಗಳು ಅಂದರೆ ಪ್ರಮುಖವಾದ ಸೂತ್ರಗಳನ್ನು ವಿತ್ ಟ್ರಿಕ್ಸ್ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ. ನೋಡಿ, ಈ ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇ ಆದರೆ ಒಂದು ನಿಮಿಷ ಕಾಲಾವಧಿಯಲ್ಲಿ ಬಿಡಿಸುವಂಥ ಸಮಸ್ಯೆಗಳನ್ನು ನಾವು ಕೇವಲ 30 ಸೆಕೆಂಡ್ಗಳಲ್ಲಿ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬಹುದು. ಹಾಗಾದರೆ ಮೊದಲನೇ ಸೂತ್ರ ಯಾವುದಪ್ಪ ಅಂತಂದರೆ 1 ಮತ್ತು 69ರವರೆಗಿನ ಬೆಸ ಸಂಖ್ಯೆಗಳ ಸರಾಸರಿ ಅಂತ ಕೇಳ್ತಾರೆ. ನೋಡಿ, 1ರಿಂದ ನಾವು 69ರವರೆಗಿನ ಬೆಸ ಸಂಖ್ಯೆಗಳನ್ನು ಬರೆದು ಅವುಗಳ ಮೊತ್ತ ಮಾಡಿ ಮತ್ತು ಎಷ್ಟು ಸಂಖ್ಯೆಗಳಿವೆ ಅಂತ ಡಿವೈಡೆಡ್ ಮಾಡಿ ಸರಾಸರಿ ಕಂಡುಹಿಡಿಯಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತದೆ. ಆವಾಗ ನಾವು ಯಾವ ಸೂತ್ರವನ್ನು ಬಳಸಬೇಕು ಅಂತಂದರೆ, ನೋಡಿ, 1 ಮತ್ತು 69ರವರೆಗಿನ ಬೆಸ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದರೆ ಕೊನೆಯ ಸಂಖ್ಯೆ ಎಷ್ಟಿದೆ ರೀ? 69. ಹೌದಾ? 69 ಕೊನೆಯ ಯಾವ ಸಂಖ್ಯೆ ಕೊಟ್ಟಿರ್ತಾರೆ ನೋಡ್ರಿ, ಅದು n ಆಗುತ್ತೆ. ಹೌದಾ? ಇಲ್ಲಿ 69 ಕೊಟ್ಟಿರೋದ್ರಿಂದ ಆ n ಜಾಗದಲ್ಲಿ ನಾವು 69 ಹಾಕಿ 69 + 1 ಎಷ್ಟಾಗುತ್ತೆ ರೀ? 70. 70 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಬರುತ್ತೆ ರೀ? 35 ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತದೆ. ಇಷ್ಟು ಅಂದರೆ 1 ಸೆಕೆಂಡ್ಗಳಲ್ಲಿ ನಾವು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬಹುದು. ಯಾವಾಗ? ಈ ನಮಗೆ ಸೂತ್ರವನ್ನು ಗೊತ್ತಿದ್ದಾಗ. ಒಂದು ವೇಳೆ ಸೂತ್ರ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ತೀವಿ ನಾವು? ಬೆಸ ಸಂಖ್ಯೆಗಳನ್ನು ಬರೀತಾ ಹೋಗ್ತೇವೆ, ಕೂಡಿಸ್ತೀವಿ, ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ ಡಿವೈಡೆಡ್ ಬೈ ಮಾಡಬೇಕಾಗುತ್ತೆ. ಹೌದಾ? ಅದೆಲ್ಲ ತುಂಬ ಲೆಂತಿ ಆಗುತ್ತೆ, ಸಮಯನೂ ಹಾಳಾಗುತ್ತದೆ. ಮುಂದಿನ ಪ್ರಮುಖ ಸೂತ್ರ ಯಾವುದಪ್ಪ ಅಂತಂದರೆ 1 ಮತ್ತು 42ರವರೆಗಿನ ಸಮ ಸಂಖ್ಯೆಗಳ ಸರಾಸರಿ ಅಂತ ಕೇಳ್ತಾರೆ. ನೋಡಿರಿ, ಇಲ್ಲಿ ನಾನು 1 ಮತ್ತು 42 ತೊಗೊಂಡಿನಿ. ನೀವು ಯಾವುದಾದ್ರೂ 1 ಮತ್ತು 50 ಅಥವಾ 1 ಮತ್ತು 62, 64 ಬೇಕಾದಷ್ಟು. ಹೌದಾ? ಆ ಎಲ್ಲ ಸಂಖ್ಯೆಗಳ ಸಮ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದಾಗ ಅವಾಗ ಸೂತ್ರ ಏನಾಗುತ್ತೆ ರೀ? n+1. ಒಂದು ವೇಳೆ ಬೆಸ ಸಂಖ್ಯೆಗಳ ಸರಾಸರಿ ಕೇಳಿದರೆ n+1 ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತದೆ. ಇಲ್ಲಿ ಸಮ ಸಂಖ್ಯೆಗಳ ಸರಾಸರಿ ಕೇಳೋದ್ರಿಂದ ಅಲ್ಲಿ ಏನಾಗುತ್ತೆ ರೀ? n+1. ಹಾಗಾದರೆ ಇಲ್ಲಿ ಕೊನೆ ಸಂಖ್ಯೆ ಯಾವ್ದು ರೀ? 42. ಅದು n ಆಗಿರುತ್ತೆ. ಹೌದಾ? 42 + 1 ಎಷ್ಟಾಗುತ್ತೆ ರೀ? 43. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ರೀ? 43. ಮುಂದಿನ ಪ್ರಮುಖ ಸೂತ್ರ ಯಾವುದಪ್ಪ ಅಂತಂದರೆ ಮೊದಲ 40 ಸಮ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದಾಗ ಇಲ್ಲಿ 2 ಅಂದರೆ 1ರಿಂದ 42, 1ರಿಂದ 30 ಈ ರೀತಿಯಾಗಿ ಕೊಟ್ಟಿಲ್ಲ. ಮೊದಲ 40 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾಗ ಮೊದಲ 30 ಆಗಿರ್ಬೋದು, 50 ಆಗಿರ್ಬೋದು, 60 ಆಗಿರ್ಬೋದು, 25 ಆಗಿರ್ಬೋದು, ಎಷ್ಟಾದರೂ ಕೊಡಲಿ. ಹೌದಾ? ಕೊಟ್ಟಂಥ ಸಂಖ್ಯೆ ಏನಾಗಿರುತ್ತೆ ರೀ? n ಆಗಿರುತ್ತದೆ. ಹೌದಾ? ಮೊದಲ 40 ಸಮ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದಾಗ ಎಷ್ಟಾಗುತ್ತೆ ರೀ? n+1 ಎಷ್ಟಾಗುತ್ತೆ ರೀ? 41. ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲ ಸಮ ಸಂಖ್ಯೆಗಳ ಸರಾಸರಿ ಅಂದಾಗ n+1. ಒಂದು ವೇಳೆ ಮೊದಲ 25 ಬೆಸ ಸಂಖ್ಯೆಗಳ ಸರಾಸರಿ, ಮೊದಲ 25 ಬೆಸ ಸಂಖ್ಯೆಗಳ ಸರಾಸರಿ ಅಂತಂದಾಗ ಅವಾಗ ಏನಾಗುತ್ತೆ ರೀ? n ಅಷ್ಟೇ. ಕೊಟ್ಟಂಥ ಸಂಖ್ಯೆಯೇ ಉತ್ತರ ಆಗಿರುತ್ತದೆ. ಇದು ನೋಡ್ರಿ, ಈ ಥರ ಕ್ವಶನ್ ಕೇಳಿದಾಗಂತೂ ನಿಮಗಂತೂ 1 ಸೆಕೆಂಡ್ ಟೈಮ್ ಬೇಕಾಗಲ್ಲ, ಆರಾಮಾಗಿ ಆನ್ಸರ್ನೇ ಟಿಕ್ ಮಾಡ್ಬೋದು. ಒಂದು ವೇಳೆ ಯಾರಿಗೂ ಗೊತ್ತಿಲ್ಲಪ್ಪ ಅಂತಂದಾಗ ತುಂಬ ಏನು ಮಾಡ್ತಾರೆ ಅವರು? ಮೊದಲ 25 ಬೆಸ ಸಂಖ್ಯೆಗಳನ್ನು ಕೂಡಿಸಿ ಅದನ್ನು ಡಿವೈಡೆಡ್ ಬೈ ಮಾಡಿ ಆನ್ಸರ್ ಬರೆಯೋಷ್ಟರಲ್ಲಿ ತುಂಬ ಸಮಯ ಆಗುತ್ತೆ. ಅದಕ್ಕೋಸ್ಕರ ಮೊದಲು ನಾವು ಈ ರೀತಿಯಾದ ಅಂದರೆ ಸಂಖ್ಯೆಗಳ ಮೇಲೆ ಆಗಿರ್ಬೋದು, ಬಹುಭುಜಾಕೃತಿಗಳಾಗಿರ್ಬೋದು, ರೇಖಾಗಣಿತಕ್ಕೆ ಪ್ರತಿಯೊಂದರ ಮೇಲೂ ನಾವು ನಮ್ಮದೇ ಆದಂಥ ಫಾರ್ಮುಲಾಗಳನ್ನು ರೆಡಿ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ತುಂಬ ಈಸಿಯಾಗಿ ನಾವು ಮ್ಯಾಥಮೆಟಿಕ್ಸನ್ನು ಬೇಗನೆ ಮುಗಿಸ್ಬೋದು. ಮುಂದಿನ ಪ್ರಶ್ನೆ ಅಂದರೆ ಮುಂದಿನ ಸೂತ್ರ ಯಾವುದಪ್ಪ ಅಂತಂದರೆ ನೋಡಿ, 10 ಮತ್ತು 11ರ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ತಾರೆ. 10 ಮತ್ತು 11ರ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ತಾರೆ. ನೋಡಿ, 10ರ ವರ್ಗ ಎಷ್ಟು? 100. 11ರ ವರ್ಗ ಎಷ್ಟು? 121. ಈ ಎರಡು 100 ಮತ್ತು 121ರ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದಾಗ ನೋಡಿ, ಚಿಕ್ಕ ಸಂಖ್ಯೆ ಯಾವುದು ಫಸ್ಟ್ಗೆ ಬರ್ಕೋಬೇಕು, ಅದು n ಆಗುತ್ತೆ. ಚಿಕ್ಕ ಸಂಖ್ಯೆ ಇಂಟು 2 ಮಾಡಿದಾಗ ಏನಪ್ಪ ಅಂತಂದರೆ ಅವೆರಡು ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ನಮಗೆ ಬೇಗನೆ ಕಂಡುಹಿಡಿಯಬಹುದು. 10 × 2 ಮಾಡಿದಾಗ ಎಷ್ಟಾಯ್ತು ರೀ? 20. ಇಲ್ಲಿ 10 ಮತ್ತು 11 ಅಂತ ಅಷ್ಟೇ ಕೊಟ್ಟರು. ಒಂದು ವೇಳೆ ಜಾಸ್ತಿ ಸಂಖ್ಯೆ ಕೊಟ್ಟರು, ಎಷ್ಟಪ್ಪ ಅಂತಂದರೆ 15 ಮತ್ತು 30. ನೋಡಿರಿ, 15ರ ಸ್ಕ್ವೇರ್ ಏನಾಗುತ್ತೆ ರೀ? 225.
30 ಸ್ಕ್ವೇರ್ ಎಷ್ಟಾಗುತ್ತೆ ರೀ 900. ಇಲ್ಲಿ ಈ ಎರಡು ವರ್ಗಗಳ ನಡುವೆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತಂದರೆ ಅವಾಗ ಏನಾಗುತ್ತೆ ರೀ ಬರ್ಕೊಂತ ಕುಂದ್ರೋದು ಟೈಮ್ ವೇಸ್ಟ್ ಆಗುತ್ತೆ. ಹೌದಾ, ಈ ಸೂತ್ರ ಗೊತ್ತಾಗಿತ್ತಪ್ಪ ಅಂತಂದರೆ ನಾವು ಬೇಗನೆ ಕಂಡು ಹಿಡಿಯಬಹುದು. ಹಾಗೆ ಭಾಜಕ ಕೊಟ್ಟಿರ್ತಾರೆ, ಭಾಗಲಬ್ಧ ಕೊಟ್ಟಿರ್ತಾರೆ, ಭಾಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಯಾವುದೋ ಒಂದು ಮಿಸ್ ಮಾಡಿರ್ತಾರೆ, ಅವಾಗ ಕಂಡುಹಿಡಿ ಅಂದಾಗ ಈ ಫಾರ್ಮುಲಾ ಕೂಡ ನಮಗೆ ಗೊತ್ತಿರಬೇಕು. ಭಾಜ್ಯ ಈಸ್ ಈಕ್ವಲ್ ಟು ಭಾಜ್ಯಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದು ಕೂಡ ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ಹೇಳ್ಬೋದು, ಅಥವಾ ಸೂತ್ರವನ್ನೇ ಕೇಳಿರಬಹುದು. ಈ ಸೂತ್ರ ಅಂದರೆ ಯಾವುದೋ ಒಂದು ಮಿಸ್ ಮಾಡಿರ್ತಾರೆ, ಇಂಟು ಇದ್ದಿದ್ದನ್ನು ಪ್ಲಸ್ ಕಡೆ ಹಾಕಿರ್ತಾರೆ, ಭಾಜ್ಯವನ್ನು ಭಾಗಲಬ್ಧಕ್ಕೆ ಇಂಟು ಮಾಡಿರ್ತಾರೆ. ಹೌದಾ, ಈ ಸೂತ್ರನೂ ಕೂಡ ಏನಪ್ಪ ಅಂತಂದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮುಂದಿನ ಪ್ರಮುಖ ಸೂತ್ರ ಯಾವುದಪ್ಪ ಅಂತಂದರೆ 50ನೇ ಸರಿ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ನೋಡಿ, 50ನೇ ಸರಿ ಸಂಖ್ಯೆ ಯಾವುದು ಅಂದಾಗ ಏನು ಮಾಡಬೇಕಾಗುತ್ತೆ, ನಾವು ಎಲ್ಲಾನು ಮೊದಲನೇ ಸರಿ ಸಂಖ್ಯೆ ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಇದೆಲ್ಲ ಬರೀತಾ ಕೂಡಕ್ಕಾಗಲ್ಲ. ಹೌದಾ, ಹಾಗಾದರೆ 50ನೇ ಸರಿ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಸೂತ್ರ ಏನಪ್ಪ ಅಂತಂದರೆ 2n. 2 × 50 ಮಾಡಿದಾಗ 100 ಏನಪ್ಪ ಅಂತಂದ್ರೆ 50ನೇ ಸರಿ ಸಂಖ್ಯೆ. ಒಂದು ವೇಳೆ 25ನೇ ಸರಿ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. 25 × 2 ಮಾಡಬೇಕು. 25 ಹಳೆ ಎಷ್ಟಾಗುತ್ತೆ ರೀ 50. ಈ ರೀತಿಯಾಗಿ. ಹಾಗಾದರೆ 100ನೇ ಬೆಸ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಬೆಸ ಸಂಖ್ಯೆ ಅಂತ ಕೇಳಿದಾಗ ಏನು ಮಾಡಬೇಕು, 2n - 1 ಅಂತ ಮಾಡಬೇಕು. ಬೆಸ ಸಂಖ್ಯೆ ಅಂತ ಕೇಳಿದಾಗ ಏನು ಮಾಡಬೇಕು ರೀ, 2n - 1 ಅಂತ ಮಾಡಬೇಕು. ಅವಾಗ ನಮಗೆ ಬೆಸ ಸಂಖ್ಯೆ ದೊರೆಯುತ್ತದೆ. ಮುಂದಿನ ಪ್ರಮುಖ ಸೂತ್ರ ಯಾವುದಪ್ಪ ಅಂತಂದರೆ ಮೊದಲ 10 ಸರಿ ಸಂಖ್ಯೆಗಳ ಮೊತ್ತ ಅಂತ ಕೇಳ್ತಾರೆ. ಮೊದಲ 10 ಸರಿ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತಂದ್ರೆ n+1, n(n+1). ಅದೇ ರೀತಿಯಾಗಿ ಮೊದಲ 25 ಬೆಸ ಸಂಖ್ಯೆಗಳ ಮೊತ್ತ. ನೋಡಿ, ಸರಾಸರಿ ಕೇಳಿಲ್ಲ. ಸರಾಸರಿ ಕೇಳಿದಾಗ ಏನು ಮಾಡ್ತಿದ್ವಿ, ಮೊದಲ 10 ಸರಿ ಸಂಖ್ಯೆಗಳ ಸರಾಸರಿ ಕೇಳಿದಾಗ ಏನು ಮಾಡ್ತಿದ್ವಿ ರೀ, n+1 ಅಷ್ಟೇ ಮಾಡ್ತಿದ್ವಿ. ಹೌದಾ, ಇಲ್ಲಿ ಮೊದಲ ಸರಿ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಮೊತ್ತ ಕೇಳಿದಾಗ ಏನು ಮಾಡ್ಬೇಕು, ನಾವು n(n+1) ಮಾಡಬೇಕು. ಅದೇ ರೀತಿಯಾಗಿ ಮೊದಲ 25 ಬೆಸ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಮೊದಲ 25 ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತಂದ್ರೆ n². ಹೌದಾ, ಅದೇ ರೀತಿಯಾಗಿ ಮೊದಲ 25 ಬೆಸ ಸಂಖ್ಯೆಗಳ ಸರಾಸರಿ ಕೇಳಿದಾಗ ಏನು ಮಾಡ್ತಿದ್ವಿ, ಬರೀ n ಇತ್ತು. ಹೌದಾ, ಮೊತ್ತ ಕೇಳಿದಾಗ n², ಸರಾಸರಿ ಕೇಳಿದಾಗ n. ಇದು ಅರ್ಥ ಆಯಿತು ಅನ್ಕೊತೀನಿ. ಇದರ ಮೇಲೆ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದಾಗ ಈ ಫಾರ್ಮುಲಾಗಳು ಆರಾಮಾಗಿ ನಮಗೆ ಗೊತ್ತಾಗುತ್ತೆ. ಮುಂದಿನ ಪ್ರಮುಖ ಸೂತ್ರ ಯಾವುದಪ್ಪ ಅಂತಂದರೆ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ. ನೋಡಿ, ರೇಖಾಗಣಿತಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳು ಅಂತ ಹೇಳ್ಬೋದು. ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತಂದರೆ 2n - 4 × 90 ಡಿಗ್ರಿ. ಅಥವಾ 2 ಅನ್ನು ಕಾಮನ್ ತೆಗೆದಾಗ ಏನಾಗುತ್ತೆ ರೀ, 290ಗೆ ಮಲ್ಟಿಪ್ಲಿಕೇಶನ್ ಆಗಿ 180 ಡಿಗ್ರಿ ಆಗುತ್ತೆ. ಅಥವಾ n - 2 ಬ್ರಾಕೆಟ್ ಕಂಪ್ಲೀಟ್ 180 ಡಿಗ್ರಿ. ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತಂದ್ರೆ n - 2 × 180 ಡಿಗ್ರಿ. ಅದೇ ರೀತಿಯಾಗಿ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಅಲ್ಲ, ಅಳತೆ ಕೇಳಿದಾಗ, ಬಹುಭುಜಾಕೃತಿಯ ಒಳಕೋನಗಳ ಅಳತೆಯನ್ನು ಕೇಳಿದಾಗ ಏನಾಗುತ್ತೆ ರೀ, n - 2 × 180 ಡಿಗ್ರಿ ಡಿವೈಡೆಡ್ ಬೈ ಏನು ಮಾಡಬೇಕಾಗುತ್ತದೆ. ಇದು ಏನಪ್ಪ ಅಂತಂದ್ರೆ ಬಹುಭುಜಾಕೃತಿಯ ಒಳಕೋನಗಳ ಅಳತೆ. ಅದೇ ರೀತಿಯಾಗಿ ನಿಯಮಿತ ಬಹುಭುಜಾಕೃತಿಯ ಕೇಂದ್ರ ಕೋನದ ಅಳತೆ 40 ಡಿಗ್ರಿ ಆದರೆ ಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನೋಡಿ, ನಿಯಮಿತ ಬಹುಭುಜಾಕೃತಿ ಅದು ಯಾವ ಬಹುಭುಜಾಕೃತಿ ಅಂತ ಕೊಟ್ಟಿಲ್ಲ. ಹೌದಾ, ಹಾಗಾದರೆ ಕೇಂದ್ರ ಕೋನದ ಅಳತೆ ಕೊಟ್ಟಿರ್ತಾರೆ 40 ಡಿಗ್ರಿ ಅಂತ. ಹಾಗಾದರೆ ಆ ಬಹುಭುಜಾಕೃತಿ ಒಳಗೊಂಡಿರುವಂಥ ಬಾಹುಗಳು ಅಥವಾ ಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಹೌದಾ, ಡಿ ಅಂತಂದರೆ ಏನ್ರಿಪ್ಪ ಅಂತಂದರೆ ಹೊರಕೋನ ಡಿ ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ n ಅಂತ ಮಾಡಬೇಕು. n ನಮಗೆ ಏನು ಕೇಳಿದ್ದು, ಭುಜಗಳ ಸಂಖ್ಯೆ ಅಂದರೆ n ಈಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ ಕೇಂದ್ರ ಕೋನ ಎಷ್ಟು ಕೊಟ್ಟಿದ್ದಾರೆ 40 ಡಿಗ್ರಿ. ಡಿ ಅಂದರೆ ಏನ್ರಿ, ಕೇಂದ್ರ ಕೋನ. ಹಾಗಾದರೆ ಕೇಂದ್ರ ಕೋನ ಎಷ್ಟು ಕೊಟ್ಟಿದ್ದಾರೆ 40 ಡಿಗ್ರಿ. 0 0 ಕ್ಯಾನ್ಸಲ್ ಆಗುತ್ತೆ, 4 1 4 9 36. ಆವಾಗ ನಿಯಮಿತ ಬಹುಭುಜಾಕೃತಿಯ ಬಾಹುಗಳು ಅಥವಾ ಭುಜಗಳ ಸಂಖ್ಯೆ ಎಷ್ಟಾಗುತ್ತೆ ರೀ, 9. ಅದೇ ರೀತಿಯಾಗಿ ನಿಯಮಿತ ಪಂಚಭುಜಾಕೃತಿಯಲ್ಲಿ ಎಷ್ಟು ಕರ್ಣಗಳನ್ನು ಎಳೆಯಬಹುದು ಅಂತ ಕೇಳ್ತಾರೆ. ನೋಡಿ, ಇದು ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ಹೇಳ್ಬೋದು. ನಿಯಮಿತ
ಪಂಚಭುಜಾಕೃತಿಯಲ್ಲಿ ಎಷ್ಟು ಕರ್ಣಗಳನ್ನು ಎಳೆಯಬಹುದು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಸೂತ್ರ ಏನಪ್ಪ ಅಂತಂದರೆ ಎನ್ ಬ್ರಾಕೆಟ್ ಎನ್ -3 ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ 2. ನೋಡಿ ಇಲ್ಲಿ ಪಂಚಭುಜಾಕೃತಿ ಅಂತಂದರೆ 5 ಅಂತ ತೆಗೆದುಕೊಳ್ತೀವಿ. ಹೌದಾ? ಪಂಚಭುಜಾಕೃತಿ ಅಂತಂದರೆ 5, ಷಟ್ಭುಜಾಕೃತಿ ಅಂತಂದರೆ 6 ತಗೊತೀವಿ. ಹೌದಾ? ನವಭುಜಾಕೃತಿ ಅಂತಂದರೆ 9 ತಗೋತೀವಿ. ಈ ರೀತಿಯಾಗಿ ಪಂಚಭುಜಾಕೃತಿ ಕೇಳಿದ್ರಿಂದ ನಾವು n = 5 ಅಂತ ತೆಗೆದುಕೊಳ್ಳಬೇಕು. ನಂತರ ನಿಯಮಿತ ಬಹುಭುಜಾಕೃತಿಯ ನೋಡಿ, ನಿಯಮಿತ ಬಹುಭುಜಾಕೃತಿಯ ಒಳಕೋನ ಮತ್ತು ಹೊರಕೋನಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ನಿಯಮಿತ ಬಹುಭುಜಾಕೃತಿಯ ಒಳಕೋನ ಮತ್ತು ಹೊರಕೋನಗಳ ಮೊತ್ತ ಎಷ್ಟು ಇರುತ್ತಪ್ಪ ಅಂತಂದರೆ 180 ಡಿಗ್ರಿ. ಎಕ್ಸ್ಟೀರಿಯರ್ ಆ್ಯಂಗಲ್ ಮತ್ತು ಇಂಟೀರಿಯರ್ ಆ್ಯಂಗಲ್ಗಳ ಮೊತ್ತ ಎಷ್ಟು ಇರುತ್ತಪ್ಪ ಅಂತಂದರೆ 180 ಡಿಗ್ರಿ. ಅದೇ ರೀತಿಯಾಗಿ ಚೌಕಘನದ ಕರ್ಣದ ಸೂತ್ರವನ್ನು ಕೇಳುತ್ತಾರೆ. ಚೌಕಘನದ ಕರ್ಣದ ಸೂತ್ರವನ್ನು ಕೇಳ್ತಾರೆ. ಚೌಕವನ್ನು ಕೊಟ್ಟಿರ್ತಾರೆ, ಒಂದು ಬಾಹುವನ್ನು ಕೊಟ್ಟಿರ್ತಾರೆ. ಹೌದಾ? ಒಂದು ಚೌಕವನ್ನು ಕೊಟ್ಟು ಬಾಹುವನ್ನು ಕೊಟ್ಟಾಗ ಆ ಚೌಕದ ಕರ್ಣ ಎಷ್ಟು ಅಂತ ಕೇಳ್ತಾರೆ. ಆ ಚೌಕದ ಕರ್ಣ ಎಷ್ಟು ಅಂತ ಕೇಳಿದಾಗ ನೋಡಿ, ಚೌಕದಲ್ಲಿರುವಂಥ ಎಲ್ಲ ಬಾಹುಗಳು ಏನಾಗಿರ್ತಾವ್ರಿ? ಸಮನಾಗಿರುತ್ತವೆ. ಹೌದಾ? ಇಲ್ಲಿ ಒಂದು ಬಾಹುವನ್ನು ಕೊಟ್ಟಿರ್ತಾರೆ. ಏನೋ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಒಂದು ಬಾಹುಂದು ಎಷ್ಟು ಕೊಟ್ಟಿರ್ತಾರೆ? 5 ಅಂತ ಕೊಟ್ಟಿರ್ತಾರೆ. ಹೌದಾ? ಹಾಗಾದರೆ ಆ ಚೌಕದ ಕರ್ಣ ಎಷ್ಟು ಇರುತ್ತೆ ಅಂತ ಕೇಳಿದಾಗ ಏನು ಮಾಡಬೇಕು? D = 5√3 ಅನ್ನೋದು ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತದೆ. ಹೌದಾ? ಚೌಕಘನದ ಕರ್ಣದ ಸೂತ್ರ ಏನಪ್ಪ ಅಂತಂದರೆ D = a√3. ಆದರೆ ಆಯತಘನದ ಕರ್ಣದ ಸೂತ್ರ, ಆಯತಘನದ ಕರ್ಣದ ಸೂತ್ರ ನಿಮಗೆ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ. ಇಲ್ಲಿಯವರೆಗೆ ನಾನು ಹೇಳಿರುವಂಥ ಪ್ರಮುಖ ಸೂತ್ರಗಳು ಅಥವಾ ಟ್ರಿಕ್ಸ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.